ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರಾವ್ಯ ಗಣಪತಿ. ಸೊ ನನ್ನ ಕರ್ಲ್ ಸ್ಟುಡಿಯೋದಲ್ಲಿ ಇವತ್ತೊಂದು ಹೊಸ ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಾನು ಇವತ್ತು ಸಾರಿ ಉಟ್ಟಿದ್ದೀನಲ್ವಾ, ಏನಿರ್ಬೋದು ಅಂತ ಸ್ಪೆಷಲ್ಲು. ಯೂಶ್ವಲಿ ಶ್ರಾವ್ಯ ಸಾರಿ ಏನೋ ಉಡಲ್ಲ, ಬಟ್ ಒಂದು ರೀಸನ್ಗೋಸ್ಕರ ಹುಟ್ಟಿದ್ದಾಳೆ. ಸೊ ಲೆಟ್ಸ್ ಸಿ ವಾಟ್ ಇಟ್ ಈಸ್ ಅಂತ. ಬನ್ನಿ ನೋಡೋಣ. ಬಂದಿದ್ದೀವಿ. ಇವತ್ತು ಹೊಸತಾಗಿ ಈ ಕಸ್ತೂರ್ಬಾ ರೋಡ್, ಮೈಸೂರು ರೋಡಲ್ಲಿ ಲಾಂಚ್ ಮಾಡಿದ್ದಾರೆ. ಅವರ ಇನಾಗ್ರಲ್ ಫಂಕ್ಷನ್ ಇವತ್ತು. ಸೊ ಒಂದು ಹೊಸ ಶೋರೂಮ್ನ ಇಲ್ಲಿ ಸೆಟಪ್ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದೇ ಹೊಸ ಶೋರೂಮ್ ಅವ್ರದ್ದು. ಸೊ ಇವತ್ತಷ್ಟೇ ಓಪನಿಂಗ್ ಆಗಿದೆ. ಈ ನಿಮ್ಮ ಫ್ಲೋರಲ್ಲಿ ನಿಮಗೆ ಏನೇನು ಕಾಣಿಸುತ್ತೆ ಅಂತ ಅಂದರೆ, ಎಲ್ಲ ಕ್ಯಾಶುವಲ್ ರಿಲೇಟೆಡು, ನಾರ್ಮಲ್ ಸ್ಯಾರೀಸ್. ಐ ಥಿಂಕ್ ಒಂದು ರೇಂಜ್ ಆಫ್ 550ಇಂದ ಆಲ್ಮೋಸ್ಟ್ 3000ವರೆಗೂ ಇಲ್ಲಿ ಸಾರಿ ಈ ಫ್ಲೋರಲ್ಲಿ ನಿಮ್ಗೆ ಸಿಗುತ್ತೆ. ಆರ್ಗ್ಯಾನ್ಸಾ ಸಾರಿಯಿಂದ ಹಿಡಿದು, ನಾರ್ಮಲ್ ಸಾರಿಯಿಂದ ಹಿಡಿದು, ಫ್ಯಾನ್ಸಿ ಸಾರಿಯಿಂದ ಹಿಡಿದು ನಿಮಗೆ ಸಿಲ್ಕ್ ಸಾರೀಸ್ ಕೂಡ ಇರುತ್ತೆ ವಿತ್ ಅ ಮಿಕ್ಸ್ಚರ್ ಆಫ್ ಜಾರ್ಜೆಟ್ ಮೆಟೀರಿಯಲ್ ಆ್ಯಂಡ್ ಆಲ್ ದ್ಯಾಟ್. ಸೊ ಈ ಥರ ವರ್ಜನ್ ಆಫ್ ಸಾರೀಸ್ ನಿಮ್ಗೆ ಈ ಫ್ಲೋರಲ್ಲಿ ಸಿಗುತ್ತೆ. ಕಮ್ ಆನ್, ಲೆಟ್ಸ್ ಸಿ. ಸೊ ಇಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಆಫರ್ ಹಾಕಿದ್ದಾರೆ. ಸೊ ಇದೆಲ್ಲ ನಾರ್ಮಲ್ ಸಾರೀಸು. ಸೊ 550 ರೇಂಜಲ್ಲಿದೆ ಇದೆಲ್ಲ ಸಾರೀಸ್ಗಳು. ಸೊ ಹಾಗೆ ವೆರೈಟೀಸ್ ಆಫ್ ಸಾರೀಸ್ ಇದೆ. ಬರೀ ಸಾರೀಸ್ ಅಂತ ಅಲ್ಲ, ಲೆಹೆಂಗಾಸು ಇದೆ. ಈ ಥರ ಮೆಟೀರಿಯಲ್, ತುಂಬ ಮೆಟೀರಿಯಲ್ಸು ಇರುತ್ತೆ. ಸೊ ನೀವು ನೋಡ್ಬೋದು, ಇಲ್ಲಿ ಬಂದವರಂತೂ ಏನು ಲೈಕ್ ಒಂದೇ ಒಂದು ಶಾಪ್ ಮಾಡದೆ ಹೋಗಲ್ಲ ಅಂತ ಅನ್ನೋದಿಲ್ಲ. ಯಾವತ್ತು ಪೋತಿಸ್ ಅನ್ನೋದಕ್ಕೊಂದು ಹೆಸರಿದೆ, ತುಂಬ ಹೆಸರಿದೆ. ಗಾಂಧಿನಗರಲ್ಲಿರುವ ಒಂದು ಶೋರೂಮ್ನ ವಿಸಿಟ್ ಮಾಡಿರ್ಬೋದು. ಯಾರು ಬರಿಗೈಯಲ್ಲಂತೂ ಹೋಗಲ್ಲ, ಏನಾದರೂ ತೊಗೊಂಡು ಹೋಗ್ತಾರೆ. ಸೊ ಯಾಕಂದರೆ ನಿಮಗೆ ಆ ಥರ ವೆರೈಟೀಸ್ ಸಿಗುತ್ತೆ. ಸೊ ಹಾಗೂ ಅವ್ರು ಕೂಡ ಈ ಸತಿ ಇವತ್ತು ಹೊಸ ಶೋರೂಮ್ ಆಗಿರೋದ್ರಿಂದ ಅವ್ರು ತುಂಬ ಡಿಸ್ಕೌಂಟ್ಸ್ ಕೂಡ ಇಟ್ಟಿದ್ದಾರೆ. ಆಲ್ಮೋಸ್ಟ್ 10 to 12% ಡಿಸ್ಕೌಂಟ್ ಇಟ್ಟಿದ್ದಾರೆ. ಸೊ ಇಟ್ಸ್ ಆ್ಯಕ್ಚುಲಿ ಗುಡ್. ಒಂದು ಐ ಥಿಂಕ್ ಒಳ್ಳೆ ರೇಟು ಇದೆ ಅಂತ, ಏನು ಅಫೋರ್ಡೆಬಲ್ ರೇಟ್ಸ್ ಇರುತ್ತೆ. ನಿಮ್ಗೆ ಯಾವ ರೇಂಜಲ್ಲಿ ನೋಡಬೇಕು ಆ ಥರ ಸಾರೀಸ್ಗಳು ತೋರಿಸ್ತಾರೆ. ಸೊ ನಾನು ನನ್ನ ಫ್ರೆಂಡ್ಸು ತುಂಬ ಜನ ಬಂದು ಇಲ್ಲಿ ಪರ್ಚೇಸ್ ಮಾಡಿದ್ವಿ. ಆಲ್ಮೋಸ್ಟ್ 2.8 lakh ಬಿಲ್ ಆಗಿದೆ ನಮ್ದೆಲ್ಲರದು ಸೇರಿ. ಸೊ ಐ ಥಿಂಕ್ ಇಟ್ ವಾಸ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಆಲ್ಸೋ ನಾವೆಲ್ಲ ಒಂದು ಮದುವೆ ಆಗಿರೋದ್ರಿಂದ ನಾವು ಎಲ್ಲರೂ ಪರ್ಚೇಸ್ ಮಾಡಿದ್ವಿ. ಬಟ್ ನಿಜವಾಗ್ಲೂ ಈವನ್ ಸ್ಟಾಫ್ ತುಂಬಾ ಒಂಥರ ಕಂಫರ್ಟಾಗಿ ತೋರಿಸ್ತಾರೆ. ತುಂಬ ಸರ್ವಿಸ್ ತುಂಬ ಇಷ್ಟ ಆಯಿತು ನಮಗೆ. ಸೊ ನೋಡೋಣ, ಹಾಗೆ ಎಲ್ಲರನ್ನೂ ಭೇಟಿ ಮಾಡೋಣ ಬನ್ನಿ. ಫ್ಯಾನ್ಸಿ ಕಾಟನ್ ಸಾರೀಸ್ ಸಿಗುತ್ತೆ ಈ ಫ್ಲೋರಲ್ಲಿ. ಹಾಗೆ ವೆರೈಟೀಸ್ ಆಫ್ ಥಿಂಗ್ಸ್ ಇದೆ. ಇಲ್ಲಿ ಲಿನೆನ್ ಕಾಟನ್ ಅಂತ ಇರುತ್ತೆ. ಇದು ಒಂಥರ ಹ್ಯಾಂಡ್ ಮೇಡ್ ಎಂಬ್ರಾಯ್ಡ್ರಿ ಸ್ಟಫ್ ಎಲ್ಲ ಇರುತ್ತೆ. ಸೊ ಒಬ್ಬೊಬ್ರಿಗೆ ಈ ಥರ ಸಾರೀಸ್ ತುಂಬ ಇಷ್ಟ ಆಗುತ್ತೆ. ಆರ್ಗ್ಯಾನ್ಸಾ ಸಾರೀಸ್ ಇದೆ. ಸೊ ಈ ಥರ ತುಂಬ ರೇಂಜ್ ಆಫ್ ಸಾರೀಸ್. ಬಾಂಧನಿ ಸಾರೀಸು ಇರುತ್ತೆ. ಸೊ ಹಾಗೆ ಅವ್ರು ಎಲ್ಲದಕ್ಕೂ ಇವಾಗ ಈ ಥರ ಟ್ರೆಂಡಿಂಗ್ ಇದೆ ನೋಡಿ. ಎಷ್ಟೋ ಜನ ಈ ಥರ ಸಿಂಪಲಾಗಿ ಸಾರಿ ಉಟ್ರೂ ಎಲಿಗೆಂಟಾಗಿ ಕಾಣಿಸ್ತಾರೆ. ಎಷ್ಟೊಂದು ಫಂಕ್ಷನ್ಸಲ್ಲಿ ಉಡ್ತಾರೆ. ಸೊ ಐ ಥಿಂಕ್ ಇಟ್ಸ್ ನಾಟ್ ಟು ಕಾಸ್ಟ್ಲಿ ಆಲ್ಸೋ. ನೋಡಿ, ರೇಂಜ್ ಕೂಡ ಆಲ್ಮೋಸ್ಟ್ 720 ರೇಂಜಲ್ಲಿ ಇದೆ. ಸೊ ಇಟ್ಸ್ ನಾಟ್ ದಟ್ ಕಾಸ್ಟ್ಲಿ ಆಲ್ಸೋ. ಅಫೋರ್ಡೆಬಲ್ ಪ್ರೈಸಸಲ್ಲಿ ಇದೆ. ಆ್ಯಂಡ್ ಅವರು ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಕೂಡ ಹಾಕಿದ್ದಾರೆ. ಸೊ 1400 ವರ್ತ್ ಸಾರಿ ನೀವು ಒಂದು ಸಾರಿ ತೊಗೊಂಡ್ರೆ ಇನ್ನೊಂದು ಸಾರಿ ಫ್ರೀ ಕೂಡ ಬರುತ್ತೆ ನಿಮಗೆ. ಐ ಮೀನ್ ಚೂಸ್ ಕೂಡ ಮಾಡ್ಬೋದು ಯಾವ ಸಾರಿ ಬೇಕು ಅಂತ ಅಂದ್ಬಿಟ್ಟು. ಸೊ ಇಟ್ಸ್ ಲೈಕ್ ನಂಗೆ ಅನಿಸುತ್ತೆ ಇದೊಂಥರ ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಪೋತಿಸ್ ಕಡೆಯಿಂದ ಅಂತ ನಂಗೆ ಅನಿಸುತ್ತೆ. ಸೊ ನಿಮಗೆ ಯಾರ್ಯಾರಿಗೆ ಸ್ಯಾರೀಸ್ ತೊಗೋಬೇಕೋ ಬೇಗ ಕೂಡಲೇ ಬಂದು ಈ ಒಂದು ಶೋರೂಮಲ್ಲಿ ಪರ್ಚೇಸ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಗಿಫ್ಟ್ ಸಾರೀಸ್ ಅಂತ ಇದೆ. ಗಿಫ್ಟ್ ಸಾರೀಸ್ ಇದೂ ಬೈ ಒನ್ ಗೆಟ್ ಒನ್ ಫ್ರೀನೇ ಕೊಟ್ಟಿದ್ದಾರೆ. ಸೊ ಇಟ್ಸ್ ಲೈಕ್ ನಾಟ್ ಟು ಕಾಸ್ಟ್ಲಿ, ನಾಟ್ ಟು ಚೀಪ್ ಅನ್ನೋ ಥರ. ಲೈಕ್ ಒಳ್ಳೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಾಗಿರ್ಬೋದು, ಎಲ್ಲರಿಗೂ ಅಫೋರ್ಡೆಬಲ್ ಪ್ರೈಸಸ್ಸಲ್ಲಿದೆ. ಈಗ ನಮ್ಮಂಥವ್ರು ಜಾಸ್ತಿ ಸಿಲ್ಕ್ ಸ್ಯಾರೀಸ್ ನಾವು ಫಂಕ್ಷನ್ಸ್ಗೆ ಹಾಕ್ತೀವಿ. ನಾರ್ಮಲಿ ನಾವು ಲೈಕ್ ಕ್ಯಾಶುವಲ್ ಸ್ಯಾರೀಸ್ ಹಾಕೋಕ್ಕೆ, ಫ್ಯಾನ್ಸಿ ಸ್ಯಾರೀಸ್ ಹಾಕೋಕ್ಕೆ ಇಷ್ಟಪಡ್ತೀವಿ. ಸೊ ಐ ಥಿಂಕ್ ಈಸಿ ಕ್ಯಾರಿಂಗ್ ಇದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ ನಮಗೆ. ಸೊ ಆ ಥರನೂ ಸ್ಯಾರೀಸ್ ಇದೆ ಈ ಫ್ಲೋರಲ್ಲಿ. ಈ ಥರ ವೆರೈಟೀಸ್ ಆಫ್ ಸಾರಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಫ್ಲೋರು ಇದೆ. ನೆಕ್ಸ್ಟ್ ಫ್ಲೋರಲ್ಲಿ ಪ್ಯೂರ್ ಸಿಲ್ಕ್ ಸ್ಯಾರೀಸು ಸಿಗುತ್ತೆ. ಅಲ್ಲಿ ಸ್ವಲ್ಪ ದೊಡ್ಡ ರೇಂಜ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಬನ್ನಿ. ಸೊ ದಿಸ್ ಈಸ್ ದ ಫಸ್ಟ್ ಫ್ಲೋರ್. ಇಲ್ಲಿ ನಿಮಗೆ ಸಿಲ್ಕ್ ಸ್ಯಾರೀಸ್ ತುಂಬ ಕಾಣಿಸುತ್ತೆ. ಅದು ವೈಡ್ ರೇಂಜ್ ಆಫ್ ವೆರೈಟೀಸ್ ಇದೆ. ನಾನು ನನ್ನ ಫ್ರೆಂಡ್ಸ್ ತುಂಬ ಜನ ಬಂದಿದ್ವಿ. ನಾನು ಹೇಳಿದ್ನಲ್ಲ ಆಲ್ರೆಡಿ, ವಿ ಪರ್ಚೇಸ್ ಲಾಟ್ ಆಫ್ ಸ್ಯಾರೀಸ್ ಆ್ಯಂಡ್ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ 2.8 lakhs ಆಲ್ ಟುಗೆದರ್ ಅಂತ. ಸೊ ಇದೇ ಫ್ಲೋರಿಗೆ ಬಂದಿದ್ದು ಪರ್ಚೇಸ್ ಮಾಡಿದ್ದು. ಐ ಥಿಂಕ್ ವಿ ವೇರ್ ಲೈಕ್ ಸ್ಪೆಂಡಿಂಗ್ ಆಲ್ಮೋಸ್ಟ್ 3.5 to 4 hours. ಸೆಲೆಕ್ಷನ್ ಪ್ರಾಸೆಸ್ ನಿಮ್ಗೆ ಗೊತ್ತಲ್ವ, ಹುಡುಗಿರು ಬಂದರು ಅಂತಂದರೆ ನಾವು ಅದು ನೋಡ್ತಾ ಇದು ಬೇಡ ಇದು ಬೇಕು ಅಂತಂದ್ಬೇಕು, ಕಲರ್ ಚೂಸಿಂಗ್ ಅದು ಇದು ಅಂತಂದ್ಬಿಟ್ಟೆ ಒಂದು ಅರ್ಧ ಗಂಟೆ ಹೋಗ್ಬಿಡುತ್ತೆ, ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಬೇರೆ
ಅದು ಇದು ಅಟ್ರಾಕ್ಟ್ ಆಗ್ತಾನೆ ಇರುತ್ತೆ. ಒಂದು ನೋಡಿದರೆ ಓ ಅದು ಸರಿ ಇಲ್ಲ, ಅಥವಾ ಇನ್ನೊಂದು ಅದು ಇಷ್ಟ ಆಗುತ್ತೆ, ಇದು ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಸುಮಾರು ನಮ್ಗೆ ಇಷ್ಟ ಆಗ್ತಾನೆ ಇರುತ್ತೆ. ಸೊ ನೀವು ಇಲ್ಲಿ ಪಟ್ಟಂತ ಬಂದಾಗ ನಿಮ್ಗೆ ಏನು ಬೇಕು ಅನ್ನೋ ಮೈಂಡಲ್ಲಿ ಬಂದು ಸೆಲೆಕ್ಟ್ ಮಾಡಿದ್ರೆ ತುಂಬ ಒಳ್ಳೇದು. ಇಲ್ಲರೆ ನಿಮ್ಮ ಮೈಂಡ್ ಒಂಥರ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತೀರಾ. ಸೊ ಇಟ್ ಬಿಕಾಸ್ ಯು ಹ್ಯಾವ್ ಲಾಟ್ ಆಫ್ ವೆರೈಟೀಸ್. ಅದು ನಿಮ್ಗೆ ಟೆಂಪ್ಟ್ ಮಾಡುತ್ತೆ, ಬೇಡ ಅಂದ್ರೂ ಟೆಂಪ್ಟ್ ಮಾಡುತ್ತೆ, ತಗೋ ಅಂತ. ಸೊ ಎಸ್, ಕಮ್ ಲೆಟ್ಸ್ ಸಿ. ನೋಡಿ ಇಲ್ಲಿನೂ ಅಷ್ಟೇ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಇದೆ, ಮೈಸೂರು ಸಿಲ್ಕ್ ಸ್ಯಾರೀಸು ಇದೆ, ಲೈಕ್ ಕಾಂಚೀವರಂ ಸಿಲ್ಕ್ ಸ್ಯಾರೀಸು ಇದೆ. ಈ ಬ್ರೈಡಲ್ಸ್ ಏನಾದರೂ ಇದೆ, ಲೈಕ್ ಬ್ರೈಡ್ಗಳು ಬಂದರೆ ಆಬ್ವಿಯಸ್ಲಿ ಇಲ್ಲಿ ಬಂದು ಪರ್ಚೇಸ್. ಪೋತೀಸ್ ಅಂತ ಅಂದರೆ ಹಬ್ಬದ ಹರಿದಿನಗಳು, ಹಾಗೆ ಅವ್ರದ್ದು ಏನೇ ಕುಟುಂಬದವ್ರದ್ದು ಏನೇ ಫಂಕ್ಷನ್ಸ್ ಇದ್ರೂ ಎಷ್ಟೊಂದು ಜನ ಬಂದು ಪೋತೀಸಲ್ಲಿ ಅವ್ರು ಆಲ್ರೆಡಿ ತುಂಬಾ ಸೆಲೆಕ್ಷನ್ ಮಾಡಿಬಿಟ್ಟು ತುಂಬಾ ಐ ಥಿಂಕ್ ಅವ್ರ ಟೈಮ್ನ ಇನ್ವೆಸ್ಟ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ತಾರೆ. ಬಿಕಾಸ್ ಅಂಥ ಸ್ಯಾರೀಸ್ಗಳು, ಅಂಥ ಕ್ವಾಲಿಟಿಗಳು ಪೋತೀಸ್ ಕೊಡ್ತವೆ. ಸೊ ಐ ಥಿಂಕ್ ಎವ್ರಿ ಒನ್ ಮೋಸ್ಟ್ ಆಫ್ ದೆಮ್ ಆರ್ ವೆರಿ ಹ್ಯಾಪಿ. ನಮಗೆ ಈ ರೋಡಲ್ಲಿ ಕಸ್ತೂರಬಾ ರೋಡ್, ಮೈಸೂರು ರೋಡಲ್ಲಿ ಒಂದು ಹೊಸ ಅವ್ರದ್ದು ಲಾಂಚ್ ಆಗಿದೆ, ಒಂದು ಶೋರೂಮ್ ಲಾಂಚ್ ಆಗಿದೆ ಅನ್ನೋದು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ನ್ಯೂಸ್. ಯಾಕೆಂದರೆ ನಮಗೆ ಸ್ವಲ್ಪ ಹತ್ತಿರ ಆಗುತ್ತೆ. ತುಂಬ ಕೆಂಗೇರಿಯಲ್ಲಿ ಅಥವಾ ಆಚೆ ಇದ್ದವರಿಗೆ ತುಂಬ ದೂರ ಆಗ್ತಾಯಿತ್ತು ಗಾಂಧಿನಗರ್ಗೆ ಹೋಗೋಕ್ಕೆ. ಐ ಥಿಂಕ್ ನೌ ಇಟ್ ಇಸ್ ವೆರಿ ಈಸಿ ಎಲ್ಲ ಕಡೆ ಹೋಗೋದು, ಅಥವಾ ಹತ್ತಿರ ಬಂದಾಗ ಕೂಡಲೇ ನಾವು ಜಾಸ್ತಿ ಬೇಗ ಇದೇ ಶೋರೂಮ್ಗೆ ಬರೋಕ್ಕೆ ನಮಗೆ ಆಪ್ಟ್ ಆಗುತ್ತೆ ಅಲ್ವಾ. ಸೊ ದಟ್ಸ್ ದ ರೀಸನ್. ಕಮ್. ಸೊ ಇಲ್ಲಿ ನೋಡಿ ನಿಮಗೆ ತುಂಬ ಲೈಕ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಕಾಣಿಸುತ್ತೆ. ಐ ಥಿಂಕ್ ಇಲ್ಲಿ ಒಂದು ಆಲ್ಮೋಸ್ಟ್ ಯಾವ ರೇಂಜಿಂದ ಇರುತ್ತೆ ಮ್ಯಾಮ್ ಇಲ್ಲಿ ಸ್ಯಾರೀಸ್? 1500 ರೇಂಜಿಂದ ಅಪ್ ಟು ನಿಮಗೆ ಲ್ಯಾಕ್ಸ್ ಟುಗೆದರ್ ಸ್ಯಾರೀಸ್ ಇದೆ. ಸೊ ಇಲ್ಲಿ ನಾವು ಜಾಸ್ತಿ ಓಕೆ, ಇಲ್ಲಿ ನಾನು ಹೇಳ್ತಿರೋ ಪ್ರಕಾರ ಬರೀ ಸ್ಯಾರೀಸ್ ಅಂತ ಅಲ್ಲ, ಹುಡುಗರಿಗೂ ಸಿಗುತ್ತೆ. ನಾವು ಹುಡುಗರಿಗೂ ಪರ್ಚೇಸ್ ಮಾಡಿದ್ವಿ. ಪಂಚೆಗಳು, ಒಂದಿಷ್ಟು ಪಂಚೆಗಳು ತೋರಿಸಿ ಮೇಡಮ್. ನಾವು ಆಲ್ರೆಡಿ ಒಂದಿಷ್ಟು ಸೆಟ್ ತೊಗೊಂಡೋದ್ವಲ್ಲ, ಅದ್ರಲ್ಲಿ ತುಂಬ ರೇಂಜ್ ಆಫ್ ಪಂಚೆಗಳಿತ್ತು. ಸೊ ಈ ಥರ ಸಿಲ್ಕ್ ಪಂಚೆಗಳು ಸಿಗುತ್ತೆ ನಿಮಗೆ, ಫುಲ್ ಕಂಪ್ಲೀಟ್ ಪ್ಯಾಕೇಜ್ ಅನ್ನೋ ಥರ. ಲೈಕ್ ಶರ್ಟ್ ಪೀಸ್ ಇದೆ, ಇದರಲ್ಲಿ ಪಂಚೆನೂ ಇದೆ, ನಿಮ್ಗೆ ಬೇಕಾಗಿರೋ ಹ್ಯಾಂಡ್ ಕರ್ಚೀಫ್ ಆಗಿರ್ಬೋದು, ಜೊತೆಗೆ ನಿಮಗೆ ಪರ್ಫ್ಯೂಮ್ಸು ಇದೆ. ಸೊ ಇಟ್ಸ್ ಲೈಕ್ ಅ ಕಂಪ್ಲೀಟ್ ವೆಡ್ಡಿಂಗ್ ಸೆಟ್ ಅನ್ನೋ ಥರ. ನೀವು ಯಾರಿಗಾರು ಕೊಡಬೇಕು, ಈಗ ನಾವು ವೆಡ್ಡಿಂಗ್ ಅಂತ ಬಂದಾಗ ನಾವು ತುಂಬ ಜನರಿಗೆ ಲೈಕ್ ನಮ್ಮ ಗೆಳೆಯರಿಗೆ, ರಿಲೇಟಿವ್ಸಿಗೆ ಕೊಡಲೇಬೇಕಾಗತ್ತೆ. ಸೊ ಐ ಥಿಂಕ್ ಅಫೋರ್ಡೆಬಲ್ ಪ್ರೈಸಸ್ ಇದೆ. ಇದಕ್ಕೆಲ್ಲ ಒಂದು ಆಲ್ಮೋಸ್ಟ್ 3000 ಅಷ್ಟರಲ್ಲಿದೆ. ಅಫೋರ್ಡೆಬಲ್ ಪ್ರೈಸಲ್ಲಿ ಇದೆ ಪಂಚೆಗಳು, ಹಾಗೂ ನಿಮ್ಗೆ ಇಡೀ ಕಂಪ್ಲೀಟ್ ಸೆಟ್ಟೇ ಸಿಗುತ್ತೆ. ಸೊ ಐ ಥಿಂಕ್ ನಮ್ಗೆ ಸಿಲ್ಕಲ್ಲೇ ಸಿಗ್ತಾ ಇದೆ ಅನ್ನೋದು ಒಂದು ಐ ಥಿಂಕ್ ಅದು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ಇರೋದು ಒಂದು ದೊಡ್ಡ ವಿಷಯನೇ ಆ್ಯಕ್ಚುಲಿ. ಸೊ ಐ ಥಿಂಕ್ ಇಟ್ಸ್ ರಿಯಲಿ ನೈಸ್. ತುಂಬ ವೆರೈಟೀಸ್ ಆಫ್ ಇದು. ಐ ಥಿಂಕ್ ನಾವು ಆಲ್ಮೋಸ್ಟ್ 10 ವೆರೈಟಿ ಆಫ್ ಕಲರ್ಸ್ ತೊಗೊಂಡಿದ್ದೀವಿ. ತುಂಬ ಕಲರ್ಸ್ ಕೂಡ ಇತ್ತು ಇದರಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನಮ್ಗೆ ನಿಜ ಖುಷಿ ಆಯಿತು. ಸೊ ನೋಡೋಣ ಸಾರಿ ಸೆಕ್ಷನ್ಗೆ ಹೋಗೋಣ. ಸ್ಯಾರೀಸು ಅಷ್ಟೇ, ಇದರಲ್ಲಿ ತುಂಬ ನಿಮಗೆ ಪ್ಲೇನ್ ಸ್ಯಾರೀಸು ಇದೆ. ಇವಾಗ ಅಂತ ಟ್ರೆಂಡಿ ಅಂತ ಬಂದಾಗ ಈ ಥರ ಡಿಸೈನರ್ ಸ್ಯಾರೀಸ್ ಬರುತ್ತೆ, ಅಲ್ಲಿ ಒಂಥರ ಜರಿ ಮಿಕ್ಸ್ ಇರುತ್ತೆ. ಸೊ ನಾವು ಒಂದಿಷ್ಟು ನಮಗೆ ಹುಡುಗಿರಿಗೆ ಒಂಥರ ಐ ಮೀನ್ ಈ ಥರ ದಪ್ಪ ದಪ್ಪ ಪಟ್ಟೆಗಳು ಇಷ್ಟ ಆಗಲ್ಲ. ಈಗ ಸದ್ಯಕ್ಕೆ ಎಲ್ಲ ಸಣ್ಣ ಸಣ್ಣ ಪಟ್ಟೆಗಳು ಸ್ಯಾರೀಸ್ ಬಂದಿದ್ದಾವೆ. ಸೊ ಐ ಥಿಂಕ್ ಟ್ರೆಂಡಿ ಸ್ಯಾರೀಸಲ್ಲಿ ಕೂಡ ನಿಮಗೆ ತುಂಬ ವೆರೈಟೀಸ್ ಇದೆ. ನೋಡಿ, ಸಣ್ಣ ಪಟ್ಟಿ ಸ್ಯಾರೀಸ್ ಅಂತ ಅಂದರೆ ಈ ಥರ ಟ್ರೆಂಡಲ್ಲಿ ಬರ್ತಾ ಇದೆ. ಸೊ ಈ ಥರ ಎಷ್ಟು ಮೊದಲೆಲ್ಲ ನಿಮಗೆ ಈ ಥರ ದೊಡ್ಡ ದೊಡ್ಡ ಬಾರ್ಡ್ರು ಅಂತ ಅಂತಿದ್ರು. ಇವಾಗೆಲ್ಲ ಸಣ್ಣ ಸಣ್ಣ ಪಟ್ಟಿಗಳು ಸಾರಿ ಇಷ್ಟಪಡ್ತಾರೆ. ಅದು ಈ ಥರ ಮಿಕ್ಸ್ಡ್ ಕಲರ್ ಅಂತ ಅಂದಾಗ, ಮಲ್ಟಿ ಕಲರ್ ಅಂತ ಇದ್ದಾಗ, ಐ ಮೀನ್ ಟು ಸೇ ಇದಕ್ಕೇನು ಹೇಳ್ತಾರೆ ಮೇಡಮ್, ಈ ಥರ ಕಾಂಬಿನೇಷನ್ಸ್ಗೆ ಕಾಂಟ್ರಾಸ್ಟ್ ಕಲರ್ಸ್ ಬಂದಾಗ ಐ ಥಿಂಕ್ ದೇ ವುಡ್ ಲೈಕ್ ಇಟ್. ನಮ್ಮಂಥ ಹುಡುಗಿರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಲೇನ್, ಸಿಂಪಲ್, ಎಲಿಗೆಂಟ್ ಆ್ಯಂಡ್ ಗೆಟ್ ಬ್ಯೂಟಿಫುಲ್ ಅನ್ನೋ ಥರ. ಸೊ ಟ್ರೆಂಡಿ ಸ್ಯಾರೀಸ್ಗಳು ಇದೆ, ಅಥವಾ ನಿಮಗೆ ವಯಸ್ಸಾದವ್ರಿಗೂ ಯಾವ ಥರ ಬೇಕು ಆ ಥರ ಟ್ರೆಂಡ್ಸಲ್ಲೂ ಇದೆ. ಆ್ಯಂಡ್ ಹಿಯರ್ ಆಲ್ಸೋ ನೋಡಿ, ಇದೆಲ್ಲ ಹೊಸ ಟ್ರೆಂಡ್ ಇವಾಗ. ಜೆರಿ ಮಿಕ್ಸು ಇದೆ ಇದರಲ್ಲಿ. ರಿಚ್ ಲುಕ್, ರಾಯಲ್ ಲುಕ್ ಬೇಕು ಅಂತಂದರೆ ಈ ಥರ ಸ್ಯಾರೀಸ್ಗಳು ಇದೆ. ಐ ಥಿಂಕ್ ಇದು ಆಲ್ಮೋಸ್ಟ್ 29K ಇರ್ಬೋದು. 14,000 ಇದೆ ರೇಂಜ್. ಐ ಥಿಂಕ್ ಸಿಲ್ಕ್ ಸ್ಯಾರೀಸ್ ಅಂತ, ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಬಂದಾಗ ಈ ಥರ ರೇಂಜ್ ಇದ್ದೇ ಇರುತ್ತೆ. ಸೊ ಇಟ್ಸ್ ರಿಯಲಿ ನೈಸ್, ಎಲಿಗೆಂಟ್ ಲುಕ್ ಇದೆ. ಸೊ ನಾವು ತುಂಬ ಪರ್ಚೇಸ್ ಮಾಡಿದ್ವಿ, ಆದ್ದರಿಂದ ನನಗೆ ಗೊತ್ತು ಇಲ್ಲಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಇವ್ರು ಆ್ಯಕ್ಚುಲಿ ನಮ್ಮ ಜೊತೆಗೆ ತುಂಬ ಬೆರೆತರು, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರು. ಐ ಥಿಂಕ್ ಊಟ ಗೀಟ ಎಲ್ಲ ಬಿಟ್ಟು ನಮ್ಮ ಜೊತೆಗಿದ್ರು. ರಿಯಲಿ ನಮಗೆ ತುಂಬ ಪೇಷನ್ಸಿಂದ ತೋರಿಸಿದ್ರು. ನಾವು ತುಂಬಾ ಸ್ವಲ್ಪ ತಲೆ ತಿಂದ್ವಿ ಕೂಡ ಆ್ಯಕ್ಚುಲಿ, ಬಟ್ ರಿಯಲಿ ತುಂಬ ಪೇಷನ್ಸಿಂದ ತೋರಿಸಿದ್ರು. ಐ ರಿಯಲಿ ಅಪ್ರಿಷಿಯೇಟ್ ದ ಸ್ಟಾಫ್ ಹಿಯರ್. ತುಂಬ ಚೆನ್ನಾಗಿ ಅವ್ರಿಗೆ ಏನೇ ಆದ್ರೂ, ಐ ಥಿಂಕ್ ಇವತ್ತು ಒಂದೇ ದಿನ ಅಥವಾ ಇನ್ನು ಪ್ರತಿ ಸತಿ ಹಾಗೆ ಇರ್ತಾರೋ ಗೊತ್ತಿಲ್ಲ, ಬಟ್ ರಿಯಲಿ ಅಪ್ರಿಷಿಯೇಟೆಡ್. ತುಂಬ ಚೆನ್ನಾಗಿತ್ತು. ವೆರಿ ನೈಸ್. ಸೊ ಐ ಥಿಂಕ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವಿತ್ ಎವ್ರಿ ಒನ್. ಸೊ ದಯವಿಟ್ಟು ಬೇಗ ಬನ್ನಿ ಪೋತೀಸ್ಗೆ, ನಿಮ್ಗೇನು ಬೇಕು ಅದನ್ನು ಪರ್ಚೇಸ್ ಮಾಡಿ. ಯಾಕಂದರೆ ಇಲ್ಲಿ ನಿಮಗೆ ಮೈಂಡ್ ಬ್ಲೋಯಿಂಗ್ ಕಲರ್ಸ್, ಮೈಂಡ್ ಬ್ಲೋಯಿಂಗ್ ಆಫರ್ಸ್ ಹಾಗೂ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತಾ ಇದೆ. ಐ ಥಿಂಕ್ ನಿಮಗೆ ಅದು ಯಾವ್ದಾದ್ರು ಒಂದು ಗ್ರ್ಯಾಬ್ ಮಾಡಿ ಹೋಗ್ತೀರಾ ನೀವು. ಯು ವಿಲ್ ನಾಟ್ ಸ್ಟಾಪ್ ಯುವರ್ ಸೆಲ್ಫ್, ಬಿಕಾಸ್ ಯು ಕಾಂಟ್ ಸ್ಟಾಪ್ ಯುವರ್ ಸೆಲ್ಫ್.
overall, how was your experience with the workers over here, like the employees over here? Were they patient enough? Were they were good? I mean, usually sometimes what happens, we ask lot many things, show me that, show me this. So they also might get little tired or little, you know. How was the experience? How My did you feel? experience was very nice. All the all the staffs were interacting very well with us. Very nice. So they were patient enough and all Yeah, that, yeah, no? yes. So They did you were get very any patient. discounts or vouchers as such? Yeah, we got one discount of 10% offer was there. Okay. And other the suits which we bought, in that we had the offers of buy one get one free. So it was overall a very nice experience. So you had lot range of wide variety of you know, like Yeah. products and all that. So Yeah, you yeah. had different colors and all that. Did you have that Yeah. experience? Like, did you Yes, feel that yes. you got a great choice? Great choice. There are many offers, and also the variety is very huge. You can choose from any one of things. Nice. Okay. Thank you so much. Okay, thank you. ಇವತ್ತು ಪೋತೀಸ್ದು ಇನಾಗ್ರೇಷನ್ ಇತ್ತು ಇಲ್ಲಿ ಮೈಸೂರು ರೋಡಲ್ಲಿ. ಅವ್ರದ್ದು ಸೆಕೆಂಡ್ ಬ್ರಾಂಚ್ ಇಲ್ಲಿ ಓಪನ್ ಮಾಡಿದ್ದಾರೆ. ಸೊ ನಾವು ಹಂಗೆ ಇನಾಗ್ರೇಷನ್ ಅಂತ ಬಂದು ಇಲ್ಲಿ ವೆರೈಟೀಸ್ ಎಲ್ಲ ನೋಡಿಬಿಟ್ಟು ನಾವು ಎಲ್ಲ ಶಾಪಿಂಗ್ ಮಾಡಿದ್ವಿ. ಆಲ್ಮೋಸ್ಟ್ 2 ಲಕ್ಷದ ವರ್ತ್ ಸ್ಯಾರೀಸು, ಆಮೇಲೆ ಕುರ್ತಾಸು, ಧೋತಿ ಇದೆಲ್ಲ ಪರ್ಚೇಸ್ ಮಾಡಿದ್ದೀವಿ. ಸೊ ಇಲ್ಲಿ ತುಂಬ ವೆರೈಟೀಸ್ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಡಿಸೈನ್ಸ್ ಇದೆ, ಮತ್ತು ಸ್ಟಾಫ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ವೆರಿ ಕೋಆಪ್ರೇಟಿವ್ ಆಗಿದ್ದಾರೆ. ಸೊ ನಮಗೆ ಪೇಷನ್ಸಿಂದ ಎಲ್ಲ ತೋರಿಸಿ ಜಾಸ್ತಿ ಐಟಮ್ಸ್ ತೊಗೊಳ್ಳೋ ಥರ ಮಾಡಿದ್ದಾರೆ. ಸೊ ವ್ಯಾಲ್ಯೂ ಫಾರ್ ಮನಿ. ಸೊ ಈ ಏರಿಯಾದಲ್ಲಿ ಯಾವುದೂ ಈ ಥರ ದೊಡ್ಡ ಶೋರೂಮ್ ಇರಲಿಲ್ಲ. ಸೊ ಈ ಏರಿಯಾದಲ್ಲಿರೋರು ಎಲ್ಲರಿಗೂ, ಅಂದರೆ ಚಾಮರಾಜಪೇಟೆ, RR ನಗರ, ಈ ಸುತ್ತಮುತ್ತ ಎಲ್ಲ ಇಲ್ಲಿಗೆ ಬಂದು ಶಾಪಿಂಗ್ ಮಾಡ್ಬೋದು. ಸೊ ಒಳ್ಳೆ ವೆರೈಟಿ ಇದ್ದಾರೆ. ಆದಷ್ಟು ಬೇಗ ಬಂದು ಎಲ್ಲರೂ ನಿಮ್ಮ ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇವತ್ತು ನಿಮ್ಮ ಹೊಸ ಬ್ರಾಂಚ್ ಓಪನ್ ಆಗಿದೆ ಇಲ್ಲಿ ಮೈಸೂರು ರೋಡ್ ಹತ್ರ. ಸೊ ನಿಮ್ಮ ಒಂದು ಅನಿಸಿಕೆಗಳು, ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸು ಏನು, ಹಾಗೂ ನಿಮ್ಗೆ ಈ ಬ್ರಾಂಚಲ್ಲಿ ನಿಮಗೆ ಲಾಂಚ್ ಆಗಿದ್ದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ, ಅಥವಾ ವಾಟ್ ಇಸ್ ಇಟ್ ಲೈಕ್? ಎಷ್ಟು ಜನ ಇವತ್ತು ಅಂದರೆ ಜನ ಬರ್ತಾ ಹೋಗ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಬಿಕಾಸ್ ಫಸ್ಟ್ ಡೇ ಬಂದು ಇಷ್ಟೊಂದು ಜನ ಬರ್ತಾರೆ ಹೋಗ್ತಾರೆ ಅಂದಾಗ ಒಂಥರ ಯು ಫೀಲ್ ಆಸ್ ಅ ಸ್ಟಾಫ್ ಆಲ್ಸೋ ನಿಮಗೂ ಒಂದು ಖುಷಿ ಇರುತ್ತೆ. ಹೌದು ಮ್ಯಾಮ್, ಖಂಡಿತ. ಟಾರ್ಗೆಟ್ಸ್ ಎಲ್ಲ ಸೆಟ್ ಮಾಡಿರ್ತಾರೆ ಆಬ್ವಿಯಸ್ಲಿ. ಸೊ ನಿಮ್ದು ಒಂದು ಅನಿಸಿಕೆ ಏನು ಅಂತ ಹೇಳಿ ಆಸ್ ಅ ಸ್ಟಾಫ್ ಮೆಂಬರ್. ನಮಸ್ತೆ, ನನ್ನ ಹೆಸರು ಭವಾನಿ ಅಂತ. ನಾನು ಫಸ್ಟ್ ಜಾಯ್ನ್ ಆಗಿದ್ದು ಮೆಜೆಸ್ಟಿಕ್ ಪೋತೀಸಲ್ಲಿ ಆ್ಯಸ್ ಎ ಕಸ್ಟಮರ್ ಕೇರ್ ಅಸೋಸಿಯೇಟಾಗಿ ಜಾಯ್ನ್ ಆದೆ. ಹೋಗ್ತಾ ಹೋಗ್ತಾ ಎಲ್ಲ ಕೆಲಸ ಮಾಡಿ ಇವಾಗ ಹೊಸ ಬ್ರಾಂಚ್ಗೆ ಕಸ್ಟಮರ್ ಕೇರ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿದ್ದಾರೆ. ಸೊ ಮತ್ತೆ ಈ ಬ್ರ್ಯಾಂಚ್ ಓಪನ್ ಆಗಿದ್ದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ತುಂಬ ಜನಕ್ಕೆ ಕೆಲಸ ಕೊಡ್ತಾಯಿದ್ದೀವಿ. ಮತ್ತು ಇದೇ ಥರ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡಬೇಕು ಅನ್ನೋದು ನಮ್ಗೆ ಅನಿಸಿಕೆ ಇದೆ. ಸೊ ಅದಕ್ಕೆ ತಮ್ಮೆಲ್ಲರ ಸಪೋರ್ಟ್ ಬೇಕು. ಕಸ್ಟಮರ್ಸ್ ಆಗಿರೋರಾಗಲಿ, ಸ್ಟಾಫ್ ಆಗಿರೋರಾಗಲಿ ಖಂಡಿತ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೋತೀವಿ. ಸೊ ಆದಷ್ಟು ಇಲ್ಲಿ ಓದಿರೋರಿಗೆ, ಓದದೇ ಇರೋರಿಗೆ ಪ್ರತಿಯೊಬ್ಬರಿಗೂ ಕೆಲಸ ಸಿಗ್ತಾಯಿದೆ. ಸೊ ಇದರಿಂದ ಏನಂದರೆ ಎಲ್ಲರಿಗೂ, ಅಂದರೆ ಏಜ್ ಲಿಮಿಟ್ ನೋಡೋಲ್ಲ, ಎಷ್ಟು ಓದಿದ್ದಾರೆ ಅಂತ ನೋಡೋಲ್ಲ, ಎಕ್ಸ್ಪೀರಿಯೆನ್ಸ್ ನೋಡೋಲ್ಲ. ಖಂಡಿತ ಇಲ್ಲಿ ಬಂದಮೇಲೆ ಮತ್ತೆ ನಮ್ಮ ಇದೇನಂದರೆ ಒಂಥರ ಫ್ಯಾಮಿಲಿ ಥರ ಮಿಂಗಲ್ ಆಗ್ತೀವಿ. ಸೊ ಇದರಿಂದ ಮತ್ತೆ ನಾವು ಬೇರೆ ಕಡೆ ಹೋಗಬೇಕು ಅಂದ್ರೂ ನಮ್ಗೆ ಮನಸ್ಸು ಆಗ್ತಾಯಿಲ್ಲ. ಸೊ ಇಲ್ಲೇ ಬೆಳೀತಾ ಇದ್ದೀವಿ. ಸೊ ಇನ್ನೊಬ್ರು ಬೆಳೆಸ್ತಾ ಇದ್ದೀವಿ. ಸೊ ಇನ್ನೊಂದು ಇದೆ, ಇನ್ನೊಂದು ಪೋತೀಸ್ ಬ್ರಾಂಚ್ ಓಪನ್ ಮಾಡಬೇಕಾಗಿ ನಾನು ಕೋರ್ಕೋತಾ ಇದ್ದೀನಿ. ವೆರಿ ನೈಸ್, ವೆರಿ ನೈಸ್. ಸೊ ಇಲ್ಲಿ ತುಂಬ ಜನ ಇವತ್ತು ಕಸ್ಟಮರ್ಸ್ ಬಂದರು ಹೋದರು. ಸೊ ನಿಮ್ಮ ಒಂದು ನಿಮಗೆ ಯಾವ ಥರ ಫೀಲ್ ಆಯಿತು ಫಸ್ಟ್ ದಿನನೇ ಈ ಥರ ಇಷ್ಟೊಂದು ಜನ ಬಂದ್ರಲ್ಲ? ಸೊ ನಿಮಗೆ ಅಂದರೆ ನಾವು ಇಷ್ಟೊಂದು ಬೆಂಬಲ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಜನಗಳು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕಂದರೆ ಆಲ್ಮೋಸ್ಟ್ ಮೆಜೆಸ್ಟಿಕ್ ಬರೋರೆಲ್ಲ ಈ ಕಡೆಯಿಂದ ಕೆಂಗೇರಿ, ಮೈಸೂರು ಆ ಕಡೆಯಿಂದ ಜಾಸ್ತಿ ಬರ್ತಾಯಿದ್ರು. ಬಟ್ ಇಲ್ಲಿ ಓಪನ್ ಆದಮೇಲೆ ಜನಗಳಿಗೆ ಗೊತ್ತಾಗಿದೆ, ಇಲ್ಲೂ ಪೋತೀಸ್ ಓಪನ್ ಆಗಿದೆ ಅಂತ. ಅಟ್ಲೀಸ್ಟ್ ನೋಡೋಕ್ಕೆ ಅಂತ ಬರ್ತಾರೆ ಅಂದ್ಕೊಂಡಿದ್ವಿ. ಬಟ್ ಎಲ್ಲ ಆಲ್ಮೋಸ್ಟ್ ಬಂದವರೆಲ್ಲ ಪರ್ಚೇಸ್ ಮಾಡಿನೇ ಹೋಗ್ತಾ ಇದ್ದಾರೆ. ಈಗ ಹೇಳ್ಬೇಕಂದ್ರೆ ವೆಡ್ಡಿಂಗ್ ಪರ್ಚೇಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಮ್ಮಲ್ಲೇ ಆಲಯಮ್ ಆಫ್ ಸಿಲ್ಕ್ ಅಂತ ಹೆಸರು ತೊಗೊಂಡಿರೋದಂದರೆ ನಾವು ಮದುವೆ ಪರ್ಚೇಸಿಂಗ್ ಅಂತಲೇ ಜಾಸ್ತಿ ಇದು ಮಾಡಿದ್ದು. ಬಟ್ ಇವಾಗ ಎಲ್ಲರೂ ಮದುವೆಗೆ ಅಂತ ತಗೋತಾ ಇದ್ದಾರೆ. ಅಂದರೆ ಇವತ್ತಿಂದನೇ ನಮ್ಮ ಸಕ್ಸಸ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋತೀನಿ. ವೆರಿ ನೈಸ್, ವೆರಿ ನೈಸ್. ಆಲ್ ದಿ ಬೆಸ್ಟ್. ಹಾಗೂ ತುಂಬ ಜನ ಬರಲಿ ಇಲ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಿಮ್ಮ ಈಗ ಒಂದು ಹುಡುಗಿರಿಗೆ ಇವಾಗ ಟ್ರೆಂಡಿ ಸಾರೀಸು ಅದು ಎಲ್ಲ ಪೇಸ್ಟಲ್ ಕಲರ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಈಗ ಟ್ರೆಂಡಿಗೆ. ಸೊ ನಿಮ್ಮ ಪ್ರಕಾರ ಲೈಕ್ ಹೌ ಇಸ್ ಇಟ್ ಗೋಯಿಂಗ್? ಯಾವ ಥರ ಟ್ರೆಂಡ್ಸ್ ಬರ್ತಾ ಇದೆ ಮ್ಯಾಮ್? ಅಂದರೆ ನೀವು ಹೇಳ್ದಂಗೆ ಇವಾಗ ನಾವು ಲ್ಯಾವೆಂಡರ್, ತ್ರಿಷಾ ಅವ್ರು ಉಟ್ಕೊಂಡಿರೋ ಲ್ಯಾವೆಂಡರ್ ಸ್ಯಾರೀಸೇ ಇವಾಗ ಫೇಮಸ್ಸು. ಸೊ ಅದನ್ನೇ ನಾವು ಆಲ್ಮೋಸ್ಟ್ ಸೆಕೆಂಡ್ ಫ್ಲೋರಲ್ಲಿ ಜಾಸ್ತಿ ಲ್ಯಾವೆಂಡರ್ಸೇ. ಈಗ ಏನಂದರೆ ಟ್ರೆಂಡಿಂಗಲ್ಲಿ ಹೋಗ್ತಾ ಇರೋದು ಲ್ಯಾವೆಂಡರ್ ಕಲರ್ಸೇ. ಸೊ ನಮ್ಗೆ ಯೂನಿಫಾರ್ಮು ಲ್ಯಾವೆಂಡರಲ್ಲೇ ತೊಗೊಂಡಿದ್ದೀವಿ. ಓಕೆ, ಎಲ್ಲ ಯಾಕೆ ನಾನು ಇದು ಯಾಕೆ ಕ್ವೆಶನ್ ಕೇಳಿದೆ ಅಂತ ಅಂದರೆ, ಒಂದು ನಾನು ಆ ಫ್ಲೋರಲ್ಲಿ ಆ ಥರ ಕಲರ್ಸು ನೋಡಿದೆ. ಇನ್ನೊಂದು ಕಣ್ಣು ಬೇಡ ಅಂದ್ರೂ ವಿಲ್ ಗೋ ಆ್ಯಂಡ್ ಚೂಸ್ ಸಮಥಿಂಗ್ ಲೈಕ್ ಪರ್ಪಲಲ್ಲಿ. ಯಾಕೆ ಈಗ ಐ ಥಿಂಕ್ ಈ ಟ್ರೆಂಡಲ್ಲಿ ಹಂಗಿದೆ ಅನಿಸುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಸ್ಟಾಫಿಗೆ ಆಲ್ಮೋಸ್ಟ್ ಬೇರೆ ಬೇರೆ ಕಲರ್ಸ್ ನಾನು ನೋಡಿದೆ, ಯೂನಿಫಾರ್ಮಿಟಿ ಇದೆ. ಸೊ ಮೇ ನೋ ವಾಟ್ ಇಸ್ ದ ರೀಸನ್, ಲೈಕ್ ಏನೇನು ಕಲರ್? ಅಂದರೆ ಮ್ಯಾಮ್ ಅದು ಗ್ರೀನ್ ಕಲರು,
ಪೋತಿ ಸಿಂಬಲು ಗ್ರೀನು. ಸೊ ನಾವು ಸೇಲ್ಸ್ ಅವ್ರಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಬ್ರಾಂಚಲ್ಲಿರೋ ಸೇಲ್ಸ್ ಅವ್ರಿಗೆ ಗ್ರೀನ್ ಕಲರ್ ಸ್ಯಾರೀಸೇ ಕೊಟ್ಟಿದ್ದೀವಿ. ಅಂದರೆ ಆ್ಯಸ್ ಎ ಕಸ್ಟಮರ್ ಕೇರಿಗೆ ಮಾತ್ರ ನಾವು ಕಲರ್ಸ್ ಚೇಂಜ್ ಮಾಡಿದ್ದೀವಿ. ಯಾಕಂದರೆ ಕಸ್ಟಮರ್ ಕೇರು ಅಂದರೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕ್ಕೆ. ಈಗ ಕಸ್ಟಮರ್ಸ್ ಬರ್ತಾ ಇದ್ದರೆ ಅವ್ರಿಗೆ ಗೊತ್ತಾಗಲ್ಲ, ಈ ಥರ ಕಸ್ಟಮರ್ ಕೇರ್ ಇದ್ದಾರೆ, ಅವ್ರ ಹತ್ರ ಕೇಳಿ ಏನು ಇನ್ಫಾರ್ಮೇಷನ್ ಬೇಕಾದ್ರೂ ಅವ್ರ ಹತ್ರ ಕೇಳಿದ್ರೆ ಅವ್ರು ಗೈಡ್ ಮಾಡ್ತಾರೆ. ಸೊ ನಮಗೆ ಅಂದರೆ ಅವ್ರ ಸೇಲ್ಸು ಇವ್ರ ಕಸ್ಟಮರ್ ಕೇರ್ ಅಂತ ಒಂದು ಐಡೆಂಟಿಫಿಕೇಶನ್ ಸಿಗಲಿ ಅಂತ ಅವ್ರಿಗೆ ಇನ್ಫಾರ್ಮೇಷನ್. ಹೌದು, ಖಂಡಿತ. ನೈಸ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಹಾಗೂ ಜಾಸ್ತಿ ಜನ ಇಲ್ಲಿ ಬರಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ಬೆಸ್ಟ್ ಫಾರ್ ದ ಸ್ಟೋರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾವು ಆ್ಯಕ್ಚುಲಿ ವಿ ಜಾಯಿಂಡ್ ಇನ್ ಕೆ ಜಿ ರೋಡು ಮೆಜೆಸ್ಟಿಕಲ್ಲಿ ನಾವು ಕೆಲಸಕ್ಕೆ ಜಾಯಿನ್ ಮಾಡಿದ್ದು. ಅಲ್ಲಿ 7 ಇಯರ್ಸ್ ಮಾಡಿದ್ವಿ ಕೆಲಸ. ಅದು ತುಂಬ ಪೇಷನ್ಸ್ ಬೇಕು ಕಸ್ಟಮರಿಂದ, ಸ್ಟಾಫಿಂದ. ಒಂದು ಟೀಮ್ ಆ್ಯಸ್ ಎ ಸೂಪರ್ವೈಸರ್ ಜಾಯಿನ್ ಆಗಿದ್ದು. ಹಂಗಾಗಿ ವಿ ನೀಡ್ ಮೋರ್ ರೆಸ್ಪಾನ್ಸಿಬಿಲಿಟಿ. ಎಲ್ಲ ತುಂಬ ಜಾಸ್ತಿನೇ ಬೇಕು, ಮಿತಿಗಿಂತ ಜಾಸ್ತಿ ಬೇಕು. ಹಂಗೆ ಇದು ಮತ್ತು ನಮ್ಮದು ಸರ್ವಿಸ್ ಲೆವೆಲ್ಲು ಮತ್ತು ನಮ್ಮದು ವರ್ಕಿಂಗ್ ಸ್ಟೈಲ್, ಹಾರ್ಡ್ ವರ್ಕ್, ನಮ್ಮದು ಔಟ್ಪುಟ್ಟು ಎಲ್ಲ ಸೇರಿ ನಾವು ಐ ಆಮ್ ಅ ಮ್ಯಾನೇಜರ್ ಫಾರ್ ದಿಸ್ ಫ್ಲೋರ್. ಸೊ ಅದು ಪ್ರಮೋಷನ್ ಆಗಿದೆ. ಕಂಪನಿ ನಮ್ಮನ್ನ ಐಡೆಂಟಿಫೈ ಮಾಡಿ ಅವ್ರ ಹಾರ್ಡ್ ವರ್ಕಿಗೆ ದೇ ರಿವಾರ್ಡೆಡ್ ಅಸ್ ಆಸ್ ಅ ಫ್ಲೋ ಮ್ಯಾನೇಜರ್ ಫಾರ್ ದಿಸ್ ಬ್ರಾಂಚ್. ಹೂ ಎವರ್ ಇಸ್ ಹಾರ್ಡ್ ವರ್ಕ್ ಮಾಡಿ ಅವ್ರದ್ದು ಔಟ್ಪುಟ್ ಚೆನ್ನಾಗಿ ಬಂದರೆ ವಿಲ್ ಪ್ರಮೋಟ್ ದಮ್ ಆಸ್ ಅ ಸೂಪರ್ವೈಸರ್. ದೆನ್ ಅಪ್ಕಮಿಂಗ್ ಬ್ರಾಂಚ್ ತಂದರೆ ವಿಲ್ ಶಿಫ್ಟ್ ಆಸ್ ಅ ವಾಟ್ ಎವರ್ ದ ರಿಕ್ವೈರ್ಮೆಂಟ್ ವಿಲ್ ಡೂ ಇಟ್. ಐ ಆಮ್ ವೆರಿ ಹ್ಯಾಪಿ ವರ್ಕಿಂಗ್ ಅಟ್ ಪೋತೀಸ್. ಕೆಲಸ ಮಾಡೋಕ್ಕೂ ಪೋತೀಸಲ್ಲೇ ಮಾಡ್ತೀನಿ. ಹುಸ್ಸಪ್ಪ, ನನಗಂತೂ ನಿಜವಾಗ್ಲೂ ಸಾಕೋಗೋಯ್ತು. ಎಲ್ಲ ಕಡೆ ತಿರುಗಾಡಿ ಆ ಸಾರಿ ಈ ಸಾರಿ ಏನು ನೋಡೋದು, ಅದು ನೋಡೋದು, ಇದು ನೋಡೋದು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಸುಸ್ತಾಗೋಯ್ತು. ಯಾಕಂದ್ರೆ ನಿಮ್ಗೆ ಅಷ್ಟು ಆಪ್ಷನ್ಸ್ ತೋರಿಸ್ತಾರೆ. ಕುತ್ಕೊಂಡು ನಿಂತ್ಕೊಂಡು ಅದು ಚೂಸ್ ಮಾಡೋಷ್ಟರಲ್ಲಿ ನನಗೆ ಇಷ್ಟೊಂದು ಸುಸ್ತಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ರಿಯಲಿ ಹೇಳ್ತೀನಿ, ತುಂಬ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಗಿರ್ಬೋದು, ತುಂಬ ರೇಂಜು ವಿಧಗಳ ಒಂದು ನಿಮಗೆ ಎಲ್ಲನೂ ಸಿಗುತ್ತೆ, ಎಲ್ಲ ರೇಂಜಲ್ಲೂ ಸಿಗುತ್ತೆ ರೀ. ನಿಜವಾಗ್ಲೂ ನೀವು ಬಂದು ನೋಡಬೇಕು. ಆ್ಯಕ್ಚುಲಿ ಆಲ್ಸೋ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಲೇಡೀಸ್ ಹೆಂಗೋ ಬಂದರೆ ಪರ್ಚೇಸ್ ಮಾಡೋದು ಇದ್ದೇ ಇರುತ್ತೆ. ಬಟ್ ಇಲ್ಲಿ ಗಂಡಸರು ಬಂದರೆ ನೀವು ಸುಮ್ಮನೆ ನೋಡ್ತೀರಾ ಅಥವಾ ಅವ್ರ ಜೊತೆಗೆ ಎಷ್ಟು ಬಿಲ್ ಮಾಡ್ತಾರಂತ ಯೋಚನೆ ಮಾಡ್ತೀರೋ, ಅಳ್ತೀರೋ, ಇನ್ನೊಂದು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಸೊ ಹುಷಾರಾಗಿ ಆಗ್ಬಿಟ್ಟು ಬನ್ನಿ ಹೆಂಗಸ್ರ ಜೊತೆಗೆ ಬರಬೇಕಾದ್ರೆ. ಬಿಕಾಸ್ ನಿಮ್ಗೆ ಗೊತ್ತು, ಗರ್ಲ್ಸ್ ಅಂದಮೇಲೆ ಫ್ಯಾಷನೇಬಲ್ಲು, ಟ್ರೆಂಡಿ, ಅದು ಇದು, ಅದಕ್ಕೆ ಮ್ಯಾಚಿಂಗ್ ಸೆಟ್ಟು, ಇದಕ್ಕೆ ಮ್ಯಾಚಿಂಗ್ ಸೆಟ್ಟು ಅಂತೆಲ್ಲ ಹುಡುಕ್ತಾ ಇದ್ದೇ ಇರ್ತಾರೆ. ಸೊ ಅದು ಒಂದು ಸಿಕ್ತು ಅಂತಂದರೆ ಅದನ್ನು ಬಿಡಲ್ಲ, ಇನ್ನೊಂದು ನೋಡ್ತಾ ಇರ್ತಾರೆ. ಸೊ ನಿಮಗೆ ಪೇಷನ್ಸ್ ಇರಬೇಕು. ಮೂಲತಃ ಸ್ವತಃ ಒಂದು ಪೇಷನ್ಸ್ ಇತ್ತು, ಅಥವಾ ಅಟ್ಲೀಸ್ಟ್ ನಿಮ್ಮ ಕಾರ್ಡ್ ಕೊಡ್ತೀರಾ, ಏನೋ ಕೊಡ್ತೀರಾ, ಒಟ್ಟಿನಲ್ಲಿ ದುಡ್ಡಂತೂ ನೀವು ಉಡಾಯಿಸ್ತೀರಾ. ಓಕೆ, ಅದು ಒಳ್ಳೆಯದಕ್ಕೆ ಉಡಾಯಿಸ್ತೀರಾ ಅಂತಲೇ ಅಂದ್ಕೊಳ್ಳಿ. ಬಿಕಾಸ್ ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಗೆ ನೀವು ಪರ್ಚೇಸ್ ಮಾಡ್ತಿರ್ತೀರಲ್ವಾ. ಸೊ ಇಟ್ ಈಸ್ ಫಾರ್ ಗುಡ್. ಸೊ ಆವಾಗ ಆ ಥರ ಮಾಡ್ತಾ ಇರಬೇಕು. ಸೊ ಎನಿವೇಸ್, ಕಮ್ ಟು ಪೋತೀಸ್, ಬೈ ಗುಡ್ ಸಾರೀಸ್, ಬೈ ಗುಡ್ ಕಲೆಕ್ಷನ್ಸ್ ಆಫ್ ಟ್ರೆಂಡಿ ವೇರ್ಸ್ ಎಲ್ಲನೂ ಇದೆ. ನಿಮಗೆ ಏನು ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇರಿ. ಸೊ ಬಿಫೋರ್ ಐ ವೈಂಡ್ ಅಪ್, I would request you all to like, comment, share and subscribe to my channel. Thank you so much. Have a great day.